ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇನ್ನೂ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಇವತ್ತಿನ ಬ್ಲಾಗ್ ಬಂದು ಇವತ್ತು ಬುಧವಾರ. ಸೊ ಆಲ್ರೆಡಿ 12 ಗಂಟೆ ಆಗ್ತಾ ಇದೆ. ಬಿಸಿಲು ನೋಡಿ, ಬಿಸಿಲಿನ ಜಳಕ್ಕೆ ಹೇಗಿದೆ ಹೊರಗಡೆ ಅಂತ. ತುಂಬ ಬಿಸಿಲಿದೆ. ಆ್ಯಕ್ಚುಲಿ ನಾಳೆ ತಲೆಗೆ ಸ್ನಾನ ಮಾಡಬೇಕಿತ್ತು. ಇವತ್ತೊಂದು ಫಂಕ್ಷನ್ ಇದೆ. ಇವಾಗ 1:30-2 ಗಂಟೆಗೆ ಹೋಗಬೇಕು. ಹಾಗಾಗಿ ಇವತ್ತು ತಲೆಗೆ ಸ್ನಾನ ಮಾಡಿಕೊಂಡೆ. ಸೊ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ಬೇಸಿಗೆನಲ್ಲಿ ಏನು ವಿಡಿಯೋ ಮಾಡೋದೋ ಗೊತ್ತಿಲ್ಲ. ಇನ್ನೇನು ಮಕ್ಕಳೆಲ್ಲ ಮನೇಲೇ ಇರ್ತಾರೆ. ಸೊ ಅದೇ ಮನೆ ಕೆಲಸ, ಅದೇ ಕೆಲವೊಂದು ಕಂಟೆಂಟ್ಗಳನ್ನ ಕೊಡ್ತಾ ಇರ್ತೀನಿ. ಸೊ ಸುಮಾರು ಜನ ಇಷ್ಟಪಡ್ತಾ ಇದ್ದೀರಾ. ಸೊ ವೀಡಿಯೋಸ್ಗಳನ್ನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಕೂಡ ಮಾಡ್ತೀರಾ, ಅದಕ್ಕೂ ಥ್ಯಾಂಕ್ ಯು ಸೋ ಮಚ್. ಕಮೆಂಟ್ ಅಂದಿದ ತಕ್ಷಣ ಒಂದು ಕಮೆಂಟು ನನಗೆ ಹೇಳಲೇಬೇಕು ಅಂತ ಅನ್ನಿಸ್ತು ಇವತ್ತಿನ ವಿಡಿಯೋನಲ್ಲಿ. ಆ್ಯಕ್ಚುಲಿ ಬ್ಯಾಡ್ ಕಮೆಂಟ್ ಬರಲ್ಲ ನನಗೊಂದು ಅಂತ ಈ ಥರ ಕಮೆಂಟ್ಗಳಿಗೆ ವೆಯ್ಟ್ ಮಾಡ್ತಾ ಇರ್ತೀನಿ. ಯಾಕೆಂದರೆ ಈ ಥರ ಕಮೆಂಟ್ಗಳ ಬಗ್ಗೆ ಮಾತಾಡ್ಬೇಕು ನೋಡಿ, ನನಗೆ ಭಾಳ ಇಷ್ಟ ಈ ಥರ ಕಮೆಂಟ್ಗಳ ಬಗ್ಗೆ ಮಾತಾಡೋಕ್ಕೆ. ನಿನ್ನನ್ನು ನೀನು ಎಷ್ಟು ಹೊಗಳ್ಕಂತೀಯವ್ವ ತಾಯಿ ಅಂತ ಅಲ್ವಾ? ಸೊ ನನಗೆ ಭಾಳ ಖುಷಿ ಆಯಿತು ನಿಮ್ಮ ಕಮೆಂಟ್ ನೋಡಿ. ಯಾಕೆ ಅಂತಂದರೆ ಹೌದು ಕಣ್ರಿ, ಏನು ಮಾಡೋಣ, ಕಷ್ಟಗಳು ಬಂದು 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 ನನಗೆ ಅಟ್ಕಾಯಿಸ್ಕೊಂಡು ಕಾನ್ಫಿಡೆನ್ಸ್ ಲೆವೆಲ್ನ ನನ್ನನ್ನು ಜಾಸ್ತಿ ಮಾಡಿಬಿಟ್ಟಿದೆ ಆಯಿತಾ. ಅದಕ್ಕೆ ಇಷ್ಟೊಂದು ನನಗೆ ಕಾನ್ಫಿಡೆನ್ಸ್ ಜಾಸ್ತಿ, ಆಮೇಲೆ ನನ್ನನ್ನು ನಾನು ಹೊಗಳ್ಕೊಳ್ಳೋದು ಜಾಸ್ತಿ. ಯಾಕೆಂದರೆ ಫಸ್ಟು ಒಂದು ಟಿಪ್ಸ್ ಹೇಳ ನಿಮಗೆ, ನಮ್ಮನ್ನು ನಾವು ಫಸ್ಟು ಪ್ರೀತಿಸ್ಬೇಕು. ಏನು ಗೊತ್ತಾ, ಮ್ಯಾನಿಫೆಸ್ಟೇಷನ್ ಅಂತ ಕೇಳಿರ್ತೀರಾ ಅನ್ಕೊತೀನಿ. ಈಗಿನ ಟ್ರೆಂಡ್ ಅದೇನೆ ಆಯಿತಾ. ಅದರಲ್ಲಿ ಗುರುಗಳು ಹೇಳ್ಕೊಡ್ತಾರೆ, ಫಸ್ಟು ನಿಮ್ಮನ್ನು ನೀವು ಪ್ರೀತಿಸೋದನ್ನು ಕಲೀರಿ ಅಂತ. ಸೊ ಅವ್ರು ಹೇಳ್ಕೊಟ್ಟಿಲ್ಲ ಅಂದ್ರೂ ಕೂಡ ಮೊದಲಿಂದನೂ ಅಷ್ಟೇ ನನ್ನನ್ನು ನಾನು ಫಸ್ಟು ಪ್ರೀತಿಸ್ತೀನಿ. ನನ್ನಲ್ಲಿ ನಮಗೆ ಬಣ್ಣ ಆಗಲಿ ಅಥವಾ ದಪ್ಪ ಇದ್ದೀರೋ ಸಣ್ಣ ಇದ್ದೀರೋ ಅದು ಸೆಕೆಂಡ್ರಿ. ನಮ್ಮನ್ನು ನಾವು ಫಸ್ಟು ಪ್ರೀತಿಸೋದನ್ನು ಕಲಿಬೇಕಂತೆ. ಸೊ ನಮ್ಮನ್ನೇ ನಾವು ಪ್ರೀತಿಸ್ತಾ ಇಲ್ಲ ಅಂತಂದರೆ ಬೇರೆ ಅಚೀವ್ಮೆಂಟ್ ಎಲ್ಲ ಹೇಗೆ ಮಾಡ್ತೀವಿ? ಸೊ ನಾವು ಅದನ್ನೇ ಹೇಳೋದು, ಬೇರೆಯವ್ರಿಗೆ ಹೊಟ್ಟೆ ಉರಿಯಿಂದ ಕಮೆಂಟ್ ಹಾಕೋದನ್ನು ಬಿಟ್ಟು ಸೊ ನಿಮ್ಮನ್ನು ನೀವು ಮೊದಲು ಪ್ರೀತಿಸೋದನ್ನ ಕಲೀರಿ. ಇನ್ನೂ ಒಂದು ಟಿಪ್ಸ್ ಹೇಳ್ತೀನಿ ನಿಮಗೆ. ಇದು ಮ್ಯಾನಿಫೆಸ್ಟೇಷನ್ ಆಯಿತಾ, ಇದನ್ನು ಒಂದು ಹೇಳ್ಕೊಟ್ಬಿಡ್ತೀನಿ ನಿಮಗೆ. ಕನ್ನಡಿ ಮುಂದೆ ನಿಂತ್ಕೊಂಡು ಪ್ರತಿದಿನ ಐ ಆಮ್ ವೆರಿ ಬ್ಯೂಟಿಫುಲ್, ಐ ಆಮ್ ವೆರಿ ಬ್ಯೂಟಿಫುಲ್, ಐ ಆಮ್ ಹೆಲ್ದಿ, ಐ ಆಮ್ ಸ್ಮಾರ್ಟ್, ಈ ಥರ ಎಲ್ಲ ಕನ್ನಡಿ ಮುಂದೆ ನಿಂತ್ಕೊಂಡು ಈ ಥರ ಎಲ್ಲ ಹೇಳ್ಕೊಳ್ಳಿ. ನೀವು ಕೂಡ ಇನ್ನೊಬ್ಬರಿಗೆ ಬ್ಯೂಟಿಫುಲ್ಲಾಗಿ ಕಾಣಿಸ್ತೀರ. ಸೊ ನಿಮ್ಮನ್ನು ನೀವು ಎಷ್ಟು ಹೊಗಳ್ಕೊತೀರಾ, ಏನು ಮಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ಸೆಲ್ಫ್ ಲವ್ ಜಾಸ್ತಿ, ನನ್ನನ್ನು ನಾನು ಸಿಕ್ಕಾಬಿಟ್ಟೆ ಪ್ರೀತಿಸ್ತೀನಿ. ಸೊ ನಿಮ್ಮಂಥವ್ರೆಲ್ಲ ಹೇಳಿ 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 ನನಗಿನ್ನೂ ಕಾನ್ಫಿಡೆನ್ಸ್ ಲೆವೆಲ್ನ ಜಾಸ್ತಿ ಮಾಡಿಬಿಟ್ಟಿದ್ದೀರ. ನಾಳೆಯಿಂದ ನೋಡಿ ಇನ್ನೂ ನನ್ನನ್ನು ನಾನು ಸಿಕ್ಕಾಪಟ್ಟೆ ಹೊಗಳ್ಕೊತೀನಿ ಆಯಿತಾ. ಸೊ ನಿಮ್ಮಂಥವ್ರಿಗೆಲ್ಲ ತಲೆ ಕೆಡ್ಸ್ಕೊಳ್ಳಲ್ಲ ಕಣ್ರಿ ನಾನು. ಯಾಕೆಂತಂದರೆ ಜನ ಹೇಳೋದನ್ನ ನೋಡೇ ನೀವು ಇಷ್ಟೊಂದು, ನನಗೂ ಫಸ್ಟು ನಾನು ಹೇಳ್ತಾ ಇರಲಿಲ್ಲ. ಜನ ಹೇಳೋದನ್ನ ನೋಡಿ 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 ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದು ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಬರೀ ಇಷ್ಟಕ್ಕೆ ಹೆಂಗಾದರೆ ಹಿಂಗೆ, ನಂದು ಒಂದು ಸಣ್ಣ ಒಂದು ಫ್ರೆಂಡ್ ಸರ್ಕಲ್ ಇದೆ, ಪುಟ್ಟದೊಂದು ಫ್ರೆಂಡ್ ಸರ್ಕಲ್ ಇದೆ. ಸೊ ಅವರೆಲ್ಲ ಹೊಗಳೋದು ನೋಡ್ಬಿಟ್ರೆ ಸೀದಾ ಮೇಲ್ಕೆ ಹೊರಟೋಗ್ಬಿಡ್ತೀಯೋ ಏನೋ ತಾಯಿ ನೀನು ಆಯಿತಾ. ಸೊ ಒಬ್ಬೊಬ್ಬರು ಒಂದೊಂದು ವರ್ಡ್ಸ್ನ ಯೂಸ್ ಮಾಡ್ತಾರೆ ನನಗೆ. ನನಗೆ ಬ್ಯಾಡ್ ಕಮೆಂಟು ತುಂಬ ಕಮ್ಮಿ. ಆ್ಯಕ್ಚುಲಿ ಬರಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ ಬ್ಯಾಡ್ ಕಮೆಂಟ್ಗಳು. ಸೊ ಈ ಥರ ಕಾಮೆಂಟ್ಸ್ಗಳಿಗೆ ನಾನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ. ಸೊ ಆ್ಯಕ್ಚುಲಿ ನೆನ್ನೆ ಹಾಕಿದಂಥ ವೀಡಿಯೋಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಯಾರಾದರೂ ಈ ಥರ ಕಮೆಂಟ್ ಹಾಕ್ಬೋದಾ ಅಂತ. ಯಾಕೆಂದರೆ ನನಗೊಂದು ಸ್ವಲ್ಪ ಸಿಕ್ಸ್ ಸೆನ್ಸ್ ಜಾಸ್ತಿ ವರ್ಕ್ ಆಗುತ್ತೆ. ಸೊ ಕೆಲವರು ಉರಿ ಅಂಥವ್ರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ಅಂಥವ್ರಿಗೆ ಚೆನ್ನಾಗಿರೋರು ನೋಡಿ 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 ಏನಾಗುತ್ತೆ ಅಂದರೆ ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ ಅವ್ರಿಗೆ, ಇವ್ರ ಥರ ನಾವು ಇರೋಕ್ಕಾಗಲ್ವಲ್ಲ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ಲೈಫಲ್ಲಿ ನಾನು ಸಿಕ್ಕಾಬಟ್ಟೆ ಎಷ್ಟು ಕಷ್ಟಪಟ್ಟಿದ್ದೀನೋ ಅಷ್ಟೇ ಲೈಫಲ್ಲಿ ಚೆನ್ನಾಗೂ ಇದ್ದೀನಿ. ಅದಕ್ಕೆ ಇಲ್ಲಿ ಈ ಮನಸ್ಸಿದೆ ನೋಡಿ, ಇದು ಒಳ್ಳೇದಿರಬೇಕು. ಅದಕ್ಕೆ ಹೇಳೋದು ಯಾವಾಗಲೂ, ಒಬ್ರಿಗೆ ಒಳ್ಳೇದನ್ನು ಬಯಸಿ, ಒಳ್ಳೇದನ್ನ ಹೇಳಿ, ಒಳ್ಳೇದ್ರ ಕಡೆ ಮಾರ್ಗದರ್ಶನ ತೋರಿಸಿ ಆಯಿತಾ. ಇದು ಹೆಂಗಾಯಿತು ಅಂತಂದರೆ, ಹೌದು ಕಣ್ರಿ. ಇನ್ನೊಂದು ಗೊತ್ತಾ, ನಮ್ಮ ಮನೆಯವ್ರಿಗೂ ನನಗೂ ಎಷ್ಟು ಏಜು ಡಿಫ್ರೆನ್ಸ್ ಇರ್ಬೋದು ಅಂತ ಅನ್ಕೋತೀರ ನೀವು. ನಮ್ಮ ಮನೆಯವ್ರಿಗೂ ನನಗೂ ಇವತ್ತಿನವರೆಗೂ ಎಲ್ಲೂ ವೀಡಿಯೋದಲ್ಲಿ ಹೇಳಿಲ್ಲ. ಸೊ ನಿಮಗೋಸ್ಕರ ಹೇಳ್ತೀನಿ. ನನಗೂ ನಮ್ಮ ಮನೆಗೂ 2 ಅಲ್ಲ 3 ಅಲ್ಲ 7 ಅಲ್ಲ 8 ಅಲ್ಲ 10 ಅಲ್ಲ
14 ವರ್ಷ ಡಿಫ್ರೆನ್ಸ್ ಇದೆ ನನಗೂ ನಮ್ಮ ಮನೆಯವ್ರ ಮಧ್ಯೆ. ಸೊ ಸಾಧ್ಯನಾ ನೀವು ಈ ಥರ ಬಂದಿದ್ದೆಲ್ಲ ಕಷ್ಟಗಳನ್ನೆಲ್ಲ ತಿಳ್ಕೊಂಡು ಸ್ಮೈಲ್ ಇಟ್ಕೊಂಡು ಫೇಸಲ್ಲಿ ಏನೇ ಬರಲಿ ಎದುರಿಸೋಂಥ ತಾಕತ್ತು ನನಗಿದೆ ಅಂತ ಅಂದ್ಕೊಂಡು ಫೇಸ್ ಮಾಡೋಕ್ಕೆ ಸಾಧ್ಯನಾ? ಸೊ ನನಗೆ ನಗು ಬರುತ್ತೆ. ಯಾಕೆಂದರೆ ನಮ್ಮ ಫ್ರೆಂಡ್ಸ್ಗಳು ಹೇಳ್ತಾ ಇರ್ತಾರೆ, ಏನು ತಾಯಿ ಏನು ಕಷ್ಟ ಬಂದರು ಇಷ್ಟು ನಗ್ತಾ ಇರ್ತೀಯಲ್ಲ ನೀನು ಹೆಂಗೆ ಅಂತ. ಕಾನ್ಫಿಡೆನ್ಸ್ ಲೆವೆಲ್ ಹಂಗೆ ಕಣ್ರಿ, ವಿಲ್ ಪವರು. ಆಮೇಲೆ ನಮ್ಮನ್ನು ನಾವು ಗ್ರೇಟ್ ಯಾವಾಗಲೂ ಅಷ್ಟೇ, ನೀನು ಹೇಳು ಬಿಡು. ಸೊ ನನಗೆ ನಾನು ಯಾವತ್ತೂ ಗ್ರೇಟ್. ಯಾಕೆ ಅಂತಂದರೆ ನಮಗೆ ನಾವೇನು ಅಂತ ಗೊತ್ತಿರುತ್ತೆ ಅಂತ. ಬೇರೆಯವರು ನನಗೆ ಗ್ರೇಟ್ ಅನ್ನಲಿ ಅಂತ ನಾನು ವೀಡಿಯೋಗೆ ಬಂದವಳಲ್ಲ ಕಣ್ರಿ. ಆಮೇಲೆ ಏನೋ ಲಕ್ಷಗಟ್ಟಲೆ ದುಡ್ಡು ಮಾಡಬೇಕು ಅಂತ ಯೂಟ್ಯೂಬಿಗೆ ಬಂದವಳಲ್ಲ ಕಣ್ರಿ. ಸೊ ನನಗೆ ಖುಷಿ, ನನ್ನನ್ನು ನೋಡಿ ಒಂದಷ್ಟು ಜನ ಮೋಟಿವೇಶನ್ ತಗೊಳ್ಳಿ ಅನ್ನೋದು ಒಂದು ಕಡೆ. ಆದರೆ ಒಂದು 30 ವರ್ಷ ಆಗ್ತಿದ್ದಂಗೆ, ಒಂದು ಮಗು ಆಗ್ತಿದ್ದಂಗೆ, ಅಯ್ಯೋ ಇನ್ನೇನಿದೆ ಲೈಫಲ್ಲಿ ಎಲ್ಲ ಮುಗಿದೋಯ್ತು ಅನ್ನೋರೇ ಜಾಸ್ತಿ. ಸೊ ಅಂಥವ್ರ ಮಧ್ಯೆ ನಮ್ಮನ್ನು ನೋಡಿ ಸ್ವಲ್ಪ ಒಂದಷ್ಟು ಹೆಣ್ಮಕ್ಳು ಚೇರಪ್ ಆಗಲಿ ಅನ್ನೋದು ನನ್ನ ಉದ್ದೇಶ. ಸೊ ಆಯಿತಾ, ನಿಮ್ಮಂಥವ್ರಿಗೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ನನ್ನನ್ನು ಇನ್ನೂ ಮುಂದಿನ ವೀಡಿಯೋಗಳಲ್ಲಿ ನೋಡಿ. ಯಾಕೆಂದರೆ ನಾನು ಹೊಗಳ್ಕೋಬಾರ್ದು ಅಂತ ನಾನು ಅನ್ಕೋತಾ ಇದ್ದೆ. ಇಲ್ಲ, ಇನ್ನು ಮುಂದೆ ನಿಮ್ಮಂಥವ್ರು ಇದ್ರೇ ನಮ್ಮಂಥವ್ರು ಬೆಳೆಯೋದಕ್ಕೆ ಸಾಧ್ಯ. ಯಾಕೆಂದರೆ ಹೇಳ್ತಾ ಇರ್ತಾರೆ, ನೆಗೆಟಿವ್ ಕಾಮೆಂಟ್ಗಳು ಬಂದರೆ ನಮ್ಮನ್ನು ನಮಗೆ ತುಂಬ ಗಟ್ಟಿ ಮಾಡ್ಕೋತೀವಂತೆ. ಸೊ ನನಗೇನು ಗೊತ್ತಾ, ಈ ನೆಗೆಟಿವ್ ಅನ್ನೋದನ್ನು ನಾನು ತಗೊಳ್ಳೋದೇ ಇಲ್ಲ ಲೈಫಲ್ಲಿ, ಆಯಿತಾ. ಯಾವಾಗಲೂ ಅಷ್ಟೇ ನೆಗೆಟಿವಲ್ಲೂ ಪಾಸಿಟಿವ್ನ ಹುಡುಕ್ತಾ ಇರ್ತೀನಿ. ಸೊ ನಿಮ್ಗೊಂದು ಒಳ್ಳೆ ಸಜೆಷನ್ ಏನು ಅಂತ ಅಂದರೆ, ನಾವು ಒಬ್ರದ್ದು ನಂಬರ್ ಕೊಡ್ತೀನಿ. ಸ್ಟೇಷನ್ ಅಂತ ಒಂದು ಕ್ಲಾಸ್ ಮಾಡ್ತಾರೆ, ಆಯಿತಾ. ಅವ್ರದ್ದೊಂದು ಕ್ಲಾಸ್ ಅಟೆಂಡ್ ಮಾಡಿ. ಆಮೇಲೆ ನಿಮಗೆ ನೆಗೆಟಿವ್ ಥಾಟ್ ಹೇಗೆ ತೆಗೆಯೋದು, ನಿಮ್ಮನ್ನು ನೀವು ಹೇಗೆ ಪ್ರೀತಿಸ್ಕೊಳ್ಳೋದು ಎಲ್ಲ ಮ್ಯಾಮ್ ಹೇಳ್ಕೊಡ್ತಾರೆ, ಆಯಿತಾ. ಆಮೇಲೆ ಚಕ್ರ ಹಿಂಗ್ ಕ್ಲಾಸ್ ಅಂತ ನಾನು ಕೂಡ ಅವ್ರದ್ದು ಪ್ರಮೋಷನ್ ಮಾಡಿಕೊಟ್ಟಿದ್ದೀನಿ. ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡಿಕೊಡ್ತಾರೆ. ಸೊ ಅವ್ರದ್ದೊಂದು ಕ್ಲಾಸು ನಿಮಗೆ ತುಂಬ ಅವಶ್ಯಕತೆ ಇದೆ ಅಂತ ನನಗನ್ಸುತ್ತೆ, ಆಯಿತಾ. ಹಿಂಗೆ ನೋಡ್ತಾ ಇರಿ. ಒಂದು ಹೇಳ್ತೀನಿ, ವೀಡಿಯೋಸ್ ಇಷ್ಟ ಆದರೆ ನೋಡಿ, ನಮಗೂ ಸಂಸ್ಕೃತ ಎಲ್ಲ ಬರುತ್ತೆ. ಬಟ್ ಅದು ನಮ್ಮ ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ, ಆಯಿತಾ. ವೀಡಿಯೋಸ್ ಇಷ್ಟ ಆದರೆ ನೋಡಿ, ಇಲ್ಲ ಅಂದರೆ ಸ್ಕ್ರೋಲ್ ಮಾಡ್ಕೊಂಡು ಹೋಗ್ತಾಯಿರಿ. ಯೂಟ್ಯೂಬಿಂದ 10 ರೂಪಾಯಿ ಬರೆದಿದ್ರು ನನಗೆ ಚಿಂತೆ ಇಲ್ಲ. ನನ್ನ ಖುಷಿಗೆ ನಾನು ವೀಡಿಯೋ ಮಾಡ್ತೀನಿ, ಓಕೆನಾ. ನಿಮ್ಮ ಲೈಫ್ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಕಾಳಜಿ ವಹಿಸಿದ್ರೆ ನೀವು ಕೂಡ ಬ್ಯೂಟಿಫುಲ್ ಆಗ್ತೀರಾ. ಲೈಫಲ್ಲಿ ಬೇಗ ಅಚ್ಚು ಆಗ್ತೀರಾ, ಆಯಿತಾ. ಸೊ ನನಗೆ ನಗು ಬರ್ದಾರ್ದ ಮನೆಯವರು ನಗ್ತಾ ಇದ್ರು. ನಮ್ಮ ಮನೆಯವ್ರಿಗೆ ರೀ ನೋಡ್ರಿ ಹಿಂಗೆ ಹೇಳ್ತಾ ಇದ್ದಾರೆ ಅಂತ. ನಿಮ್ಮಂಥವ್ರು ಏನೋ ಕಾಮೆಂಟ್ಗಳೆಲ್ಲ ನನಗೆ ಎಲ್ಲಿಗೂ ತಗೊಳ್ಳಲ್ಲ ನಾವು, ಆಯಿತಾ. ಇಂಥದನ್ನೆಲ್ಲ ಮೀರಿ ಸೋಷಿಯಲ್ ಮೀಡಿಯಾಗೆ ಬಂದಿರ್ತೀವಿ, ಆಯಿತಾ. ಫೇಸ್ ಟು ಫೇಸ್ ಎಲ್ಲನೂ ಫೇಸ್ ಮಾಡಿರ್ತೀವಿ ನಾವು. ಸೊ ಈ ಥರಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋದಾಗಲಿ, ಅವನೇನೋ ಕಾಮೆಂಟ್ ಆಗ್ತಾ, ಇವನೇನೋ ಇನ್ನೊಂದಂದ, ಅವಳೇನೋ ಇನ್ನೊಂದು ಕಾಮೆಂಟ್ ಬರಲು, ತಲೆ ಕೆಡ್ಸ್ಕೊಳೋ ಪಾರ್ಟಿನೇ ಅಲ್ಲ ನಾನು, ಆಯಿತಾ. ನನ್ನ ಖುಷಿ ಇಂಪಾರ್ಟೆಂಟು ನನಗೆ. ಏಕೆಂದರೆ ಕಷ್ಟಗಳು ಹೇಳಿದ್ನಲ್ಲ, ಕಷ್ಟಗಳು ಬಂದು ನನ್ನನ್ನು ಒಂದು ಏನು ಗಟ್ಟಿಯಾಗಿ ನಿಲ್ಲಿಸ್ಬಿಟ್ಟಿದೆ ನನ್ನನ್ನು. ಸೊ ಹಂಗಾಗಿ ಒಬ್ಬರು ಕಾಮೆಂಟ್ ಹಾಕಿದ್ರಿ, ಅದ್ರ ಬಗ್ಗೆನೂ ಹೇಳ್ತೀನಿ. ಪಾಪ ನನ್ನ ಒಳ್ಳೆ ವೀವರ್ಸ್ ಅವರು ಏನಂತ, ಶ್ವೇತಾ ಇಷ್ಟೊಂದು ಆ್ಯಕ್ಟಿವ್ ಹೇಗೆ ನೀವು, ಆಮೇಲೆ ಬದುಕಬೇಕು ಅನ್ನೋ ಛಲ, ಬದುಕಬೇಕು ಅನ್ನೋ ಹಠ, ಇದೆಲ್ಲ ಹೇಗೆ ನಿಮ್ಮಲ್ಲಿ ಜಾಸ್ತಿ, ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಖಂಡಿತ ನಿಮಗೋಸ್ಕರ ಒಂದು ವಿಡಿಯೋ ಮಾಡ್ತೀನಿ. ಯಾಕೆ ಅಂತಂದರೆ ಇದರಲ್ಲೇ ಅರ್ಧ ಆನ್ಸರ್ ನಿಮಗೆ ಸಿಕ್ಕೋಗ್ಬಿಟ್ಟಿರುತ್ತೆ. ಯಾವಾಗಲೂ ಅಷ್ಟೇ ಕಣ್ರಿ, ಇಷ್ಟುದ್ದ ಹುಡುಗಿಯಿಂದ ಇದ್ದಾಗಲಿಂದು ಫ್ರೆಂಡ್ಸ್ಗಳು ನನ್ನ ಜೊತೆಗಿದ್ದಾರೆ. ಕೇಳಿ ನೋಡಿ ನನ್ನ ಫ್ರೆಂಡ್ಸ್ಗಳ ಎಷ್ಟು ಹೇಳ್ತಾರೆ ನನ್ನ ಬಗ್ಗೆ ಅಂತ. ಯಾಕೆಂದರೆ ಲೈಫಲ್ಲಿ ಕಷ್ಟ ಸಮಸ್ಯೆಗಳು ಇದೆಲ್ಲವೂ ಕೂಡ ಎಲ್ರಿಗೂ ಇರುತ್ತೆ. ಸುಜುಗ್ ಹೊಡಿತೀನಿ ಈಗ, ಎಲ್ರಿಗೂ ಇರುತ್ತೆ ಇದು ಸಮಸ್ಯೆ. ಹಂಗಂತ ಅದನ್ನೇ ತಲೆ ಮೇಲೆ ಹೊತ್ಕೊಂಡು ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ಕೂತ್ಕೊಳ್ಳೋ ಪಾರ್ಟಿ ನಾನಲ್ಲ. ಹಿಂದಿನ ವಿಡಿಯೋ ನೋಡಿ ನಮ್ಮನ್ನ ಎಷ್ಟು ಮೋಟಿವೇಶನ್ನಾಗಿ ತಗೋತಾ ಇದ್ದಾರೆ ಅಂತ. ಸೊ ಹೇಳಿದ್ದೀನಿ ವಿಡಿಯೋನಲ್ಲಿ. ಅದೂ ತಪ್ಪು ತಿಳ್ಕೊಂಬೇಡ ತಾಯಿ. ಏನು ಅವ್ರ ಹೆಸರು ಏನು ಗೊತ್ತಾ, ಮಂಜುಳಾ ಅಂತ. ಸೊ ನೀನು ಎಷ್ಟು ಹೊಗಳ್ಕೊತೀಯವ ಅಂತ. ನನ್ನನ್ನು ನಾನು ಹೊಗಳ್ಕೊತಾ ಇಲ್ಲ ತಾಯಿ. ನನ್ನ ಹಿತೈಷಿಗಳು, ನನ್ನ ಪ್ರೀತಿಸೋ ಜನಗಳು, ನನ್ನ ವೀವರ್ಸ್ಗಳು, ನನ್ನ ರಿಲೇಟಿವ್ ಫ್ರೆಂಡ್ಸ್ ಇವರೆಲ್ಲ ಹೊಗಳ್ತಾ ಇರೋದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಮುಂದೆ ಒಂದು ಸ್ವಲ್ಪ ಜಾಸ್ತಿನೇ ಹೊಗಳ್ಕೊತೀನಿ. ಜಾಸ್ತಿ ಉರ್ಕೊಳಕ್ಕೆ ಹೋಗಬೇಡಿ. ಉರ್ಕೊಂಡೆಲ್ಲ ಕಮೆಂಟ್ ಹಾಕೋಕ್ಕೆ ಹೋಗಬೇಡಿ. ಕಾಮೆಂಟ್ ಹಾಕಿದ್ರು ಕೊಡಿ, ಅದು ನೆಕ್ಸ್ಟ್ ಲೆವೆಲಿಗೆ ತೊಗೋತೀನಿ ನಾನು ಅದನ್ನು, ಆಯಿತಾ.
ಸೊ ಇಂಥವಕ್ಕೆಲ್ಲ ತಲೆ ಕೆಡ್ಸ್ಕೊಳ್ಳೋಣ ಬನ್ನಿ. ಒಂದು ಫಂಕ್ಷನ್ ಇದೆ, ಸೂಪರ್ ಡೂಪರಾಗಿ ಒಂದು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಸೂಪರಾಗಿ ರೆಡಿಯಾಗಿ ಬಂದ್ಬಿಡ್ತೀನಿ. ಸೊ ನೋಡ್ತಾ ಇರಿ, ಅದಕ್ಕೂ ಸ್ವಲ್ಪ ಓದ್ಕೊಂಡು ಕಮೆಂಟ್ ಹಾಕ್ತಿರೇನೋ ನೋಡ್ತಾ ಇರ್ತೀನಿ ನಾನು ಕೂಡ. ನನ್ನ ಎಲ್ಲ ವ್ಯೂವರ್ಸು ಕೂಡ ಅಷ್ಟೇ ಚೆನ್ನಾಗಿ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕ್ತೀರಾ. ಥ್ಯಾಂಕ್ ಯು ಸೋ ಮಚ್. ಇಂಥವ್ರ ಮಧ್ಯೆ ಇಂಥವ್ರು ಒಬ್ಬೊಬ್ರು ಇರಬೇಕು, ಇಲ್ಲಾಂದರೆ ಒಂಥರ ಲೈಫ್ ಬೋರ್ ಆಗಿಬಿಡುತ್ತೆ, ವೀಡಿಯೋಸ್ ಬೋರ್ ಆಗಿಬಿಡುತ್ತೆ. ಸೊ ನೋಡಿದ್ದೇನು ನೋಡ್ತಾ ಇರ್ತೀರ ಅಲ್ವಾ ಸ್ನೇಹಿತರೆ ನೀವು ಕೂಡ. ಸೊ ಈ ಥರದ್ದೆಲ್ಲ ಇರಬೇಕು ಲೈಫ್ನಲ್ಲಿ, ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ಇರಬೇಕು. ಆಮೇಲೆ ಒಳ್ಳೆ ಕಮೆಂಟ್ ಅಂದಮೇಲೆ ಬ್ಯಾಡ್ ಕಮೆಂಟು ಕೂಡ ಇರಬೇಕಲ್ವ, ಅದಕ್ಕೂ ನಾವು ರಿಪ್ಲೈ ಮಾಡ್ತಾ ಇರಬೇಕು. ಸೊ ಬನ್ನಿ, ಇವಾಗ ಟೈಮ್ ಎಷ್ಟಾಗಿದೆ ನೋಡಿಕೊಂಡು ಸ್ವಲ್ಪ ನನಗೊಂದು ಅವರ್ ಬೇಕು ರೆಡಿ ಆಗೋಕ್ಕೆ. ಸೊ ಯಾವ ಸಾರಿ ಹಾಕೊಳ್ಳೋದು ಏನು ಎತ್ತ ಅಂತ ನೋಡಿಕೊಂಡು ಸ್ವಲ್ಪ ರೆಡಿ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ, ಆಯಿತಾ? ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವಾಗ ಫಂಕ್ಷನ್ ಇದೆ ಇಲ್ಲೇ, ಟೈಮ್ ಆಲ್ರೆಡಿ 2 ಗಂಟೆ. ಸೊ ನನಗೆ ಸ್ಯಾರಿ ಯಾವುದು ಉಟ್ಕೊಳ್ಳೋಣ ಅಂತ ತಲೆ ಕೆಟ್ಟೋಗಿತ್ತು. ಒಂದು ಸಿಲ್ಕ್ ಸ್ಯಾರಿನ ರೆಡಿ ಮಾಡಿಟ್ಟಿದ್ದೆ, ಬಟ್ ಅದು ತುಂಬ ಸುಕ್ಕಾಗ್ಬಿಟ್ಟಿತ್ತು, ನೋಡ್ಕೊಂಡೇ ಇರಲಿಲ್ಲ. ಸೊ ಅದನ್ನು ಉಟ್ಕೊಂಡು ಹೋಗಿ ಹಿಂಸೆ ಅನಿಸ್ತಿತ್ತು. ಸರಿ ಅಂತ ಇದು ಹೊಸ ಸ್ಯಾರಿ, ನಾನು ಇನ್ನೂ ಉಟ್ಟೇ ಇಲ್ಲ, ಇವತ್ತೇ ಫಸ್ಟ್ ಒಂದು ಆರೆಂಜ್ ಕಾಂಬಿನೇಷನ್ದು. ಸೊ ತುಂಬ ಚೆನ್ನಾಗಿದೆ ಸ್ಯಾರಿ. ಇದು ಕೂಡ NSL ಪರ್ಚೇಸ್ ಮಾಡಿದಂಥ ಸ್ಯಾರಿ, ತೋರಿಸ್ತೀನಿ ಅದು ಫುಲ್ಲಾಗಿ. ಆಫ್ ಆ್ಯಂಡ್ ಆಫ್ ಸ್ಯಾರಿ, ಇವತ್ತೇ ಫಸ್ಟ್ ಉಟ್ಟಿರೋದು. ಸೊ ಸಿಂಗಲ್ ಪಿನ್ ಮಾಡಿದ್ದೀನಿ ಅರ್ಜೆಂಟು ಅಂತ ಹೇಳ್ಬಿಟ್ಟು. ಸಖತ್ತಾಗಿದೆ ಸ್ಯಾರಿ ಅಂತೂ ಇದು ಕೂಡ. ಸಿಂಪಲಾಗಿ ಹಿಂಗೆ ರೆಡಿಯಾಗಿ ಇಲ್ಲೇ ಅಲ್ವಾ ಮನೆ ಪಕ್ಕದಲ್ಲಿ. ಸೊ ಹೋಗಿ ಬರೋಣ ಅಂತ ಹೊರಟಿದ್ದೀನಿ. ಸೊ ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಸೊ ಸುಜಿತು ನಾನು ಇಬ್ಬರೇ ಹೋಗ್ತಾ ಇರೋದು, ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಯಾಕೆಂದರೆ ಫಸ್ಟ್ ಟೈಮ್ ಅವ್ರು ಮನೆಗೆ ಹೋಗ್ತಾ ಇರೋದು, ನನಗೂ ಅಂಜಿಕೆನೆ. ಸೊ ಬನ್ನಿ ಹೋಗಿ ಬರೋಣ. ಸೊ ಯೋಚನೆ ಮಾಡ್ತಾ ಇದ್ದೀನಿ. ಇದು ಕೂಡ ಆರ್ ವಿ ಫ್ಯಾಷನ್ ಅವ್ರ ಹತ್ರ ಸ್ಟಿಚ್ ಮಾಡಿಸಿರೋಂಥ ಸಾರಿ ಬ್ಲೌಸು. ನನ್ನ ಹೇರ್ ಸ್ಟೈಲ್ ಇಷ್ಟೇ, ನನಗೆ ತುಂಬ ಹೇರ್ ಸ್ಟೈಲೆಲ್ಲ ಮಾಡ್ಕೊಳಕ್ಕೆ ಬರಲ್ಲ, ಕ್ಲಿಪ್ ಹಾಕ್ಕೊಂಡು ಹೊರಡ್ತಿರೋದೇನೆ. ಸೊ ಬನ್ನಿ ಹೋಗಿ ಬರೋಣ, ಆಮೇಲೆ ಸಿಗ್ತೀನಿ. ಫಂಕ್ಷನಿಗೆ ಬಂದೆ, ಆದರೆ ಸುಜಿತಿಗೆ ತುಂಬ ಹೊಟ್ಟೆ ನೋವು, ನನಗಲ್ಲಿ ಕೂರೋಕ್ಕೆ ಬಿಡಲಿಲ್ಲ. ಅವನು ಏನೂ ಊಟ ಮಾಡಲಿಲ್ಲ. ಸೊ ಬೇಗನೆ ಮನೆಗೆ ಬಂದ್ವಿ, ಅವ್ನು ತುಂಬ ಹೊಟ್ಟೆ ನೋವು, ಹುಷಾರಿರಲಿಲ್ಲ. ಅಲ್ಲ ಸ್ನೇಹಿತರೆ, ಫಂಕ್ಷನ್ ಮುಗಿಸ್ಕೊಂಡು ಬಂದೆ, ತುಂಬ ಬಿಸಿಲು. ಬಟ್ ನಾನೇನು ಮೇಕಪ್ ಮಾಡ್ಕೊಂಡು ಹೋಗಿಲ್ಲ. ಏನು ಮೇಕಪ್, ನಾನೇನು ಫೌಂಡೇಶನ್ ಹಚ್ಚಿಲ್ಲ, ಯಾವ್ದ್ರದ್ದು ಇಲ್ಲ. ಏನೇನು ಹಚ್ಚಿದ್ದೀನಿ ಅಂತ ಹೇಳ್ಬಿಡ್ತೀನಿ. ಸನ್ಸ್ಕ್ರೀನ್ ಹಚ್ಚಿದ್ದೀನಿ, ಆಮೇಲೆ ಅಲೋವೆರಾ ಜೆಲ್ ಹಚ್ಚಿದ್ದೀನಿ, ಆಮೇಲೆ ಅದ್ರ ಮೇಲೆ ಒಂದು ಫೇರ್ ಆ್ಯಂಡ್ ಲವ್ಲಿ, ಅದ್ರ ಮೇಲೆ ಒಂದು ಕಾಂಪ್ಯಾಕ್ಟ್ ಪೌಡ್ರನ್ನ ಹಚ್ಚಿದ್ದೀನಿ. ಇಷ್ಟೇ ನಾನು ಹಚ್ಚಿರೋದು. ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ, ಐಲೈನರು ಮತ್ತು ಕಾಜಲ್ ಹಚ್ಕೊಂಡು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬಂದೆ. ಸೊ ಹೇಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಸೊ ಸಾರಿ ಅಂತೂ ಗೊತ್ತೇ ಇದೆ, ನನ್ನ ಫೇವ್ರೆಟ್ ಜಾಗ ಸಾರಿ ಪರ್ಚೇಸ್ ಮಾಡೋದು ಅಂತಂದರೆ NS ಸಿಲ್ಕ್, ಅಂದರೆ ತುಮಕೂರಿನಲ್ಲಿ. ಇದು ಕೂಡ ಹೊಸ ಸ್ಯಾರಿ, ಇವತ್ತೇ ಹುಟ್ಟಿರೋಂಥ ಸ್ಯಾರಿನ ನಾನು ಫಂಕ್ಷನ್ಗೆ ಹೋಗಿ ಅರ್ಜೆಂಟಲ್ಲಿ ಡೀಟೇಲಾಗಿ ತೋರ್ಸೋಕ್ಕಾಗಲಿಲ್ಲ. ಸೊ ಇವಾಗ ತೋರಿಸ್ತೀನಿ. ತುಂಬ ಬ್ಯೂಟಿಫುಲ್ ಆಗಿದೆ ಸ್ಯಾರಿ ಅಂತೂ. ಇನ್ನು ಬ್ಲೌಸ್ನ ಸ್ಟಿಚ್ ಮಾಡಿರೋದು ನಿಮ್ಗೆ ಗೊತ್ತೇ ಇದೆ, ಆರ್ ವಿ ಫ್ಯಾಷನ್ ಅವರು. ತುಂಬ ಚೆನ್ನಾಗಿದೆ ಸ್ಯಾರಿ ಅಂತೂ. ಈ ಸ್ಯಾರಿ ತಂದು ಇಟ್ಕೊಂಡವಳು ಯಾವಾಗ ಉಡೋಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಸಿಚುವೇಶನ್ನು ಯಾವುದು ಕೊಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಬಟ್ ಇವತ್ತೊಂದು ಫಂಕ್ಷನ್ ಬಂತು, ಹಾಗಾಗಿ ಇದಕ್ಕೇ ವೇರ್ ಮಾಡ್ಕೊಂಡು ಹೋದೆ. ಸೊ ಪರ್ಲ್ದು ಒಂದು ಸೆಟ್ ಹಾಕಿದ್ದೀನಿ, ಬಹಳ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಸ್ಯಾರಿ ಅಂದರು ನಮ್ಮ ಮನೆಯವರು. ಸೊ ನಮ್ಮ ಮನೆಯವ್ರಿಗೆ ಹಿಂಗೆ ಗೊತ್ತಾ, ನಾನು ರೆಡಿ ಆಗೋದೇ ಅವ್ರಿಗೊಂದು ಖುಷಿ, ನೋಡೋದು ಒಂದು ಖುಷಿ, ಅವ್ರಿಗೆ ಸ್ಯಾರಿ ಹಾಕ್ಕೊಂಡ್ರೆ ಒಂದು ಖುಷಿ. ಸೊ ಸ್ಯಾರೀಸ್ ಎಲ್ಲ ನಾನು ಹೇಳ್ತೀನಲ್ಲ, ನಾನು ಒಂದು ಸಲ ಹೋಗಿ ಒಂದು 4-5 ಸ್ಯಾರಿ ಪರ್ಚೇಸ್ ಮಾಡಿ ಬಂದರೆ ನಮ್ಮ ಮನೆಯವ್ರು ಯಾವತ್ತೂ ಬೇಡ, ಈ ಸ್ಯಾರಿ ಬೇಡ, ಅದು ತೊಗೋಬೇಡ, ಇದು ತೊಗೋಬೇಡ ಅಂತ ಯಾವತ್ತೂ ಹೇಳಿಲ್ಲ, ಆಯಿತಾ. ಸೊ ನಾನು ಏನು ಇಷ್ಟಪಡ್ತೀನಿ ಅದನ್ನೆಲ್ಲ ನನ್ನ NSಗೆ ಹೋದರೆ ನಾನು ಈ ಸ್ಯಾರಿ ರೇಟ್ ಬಂದು ಆಲ್ರೆಡಿ ನಾನು ಹಳೆಯ ಬ್ಲಾಗಲ್ಲಿ ತೋರಿಸಿದ್ದೀನಿ, ಬಟ್ ಹುಟ್ಟಿರೋದನ್ನು ತೋರಿಸಿಲ್ಲ. ಬಟ್ ನಾನು ಹುಟ್ಟೇ ಇಲ್ಲ, ಇವತ್ತೇ ಹುಟ್ಟಿರೋದು. ಈ ಸ್ಯಾರಿ ಬಂದು ಒಂದು 2,500 ಇರಬೇಕು ಅಂತ ಅನಿಸುತ್ತೆ. ತುಂಬ ಚೆನ್ನಾಗಿದೆ. ಹಾಫ್ ಆ್ಯಂಡ್ ಆಫ್ ಸ್ಯಾರಿ ನೋಡಿ, ನಿಮಗೆ ಕ್ರೇಪ್ ಸ್ಯಾರಿ ಏನು ಬರುತ್ತೆ ಮೈಸೂರು ಸಿಲ್ಕ್, ಸೊ ಅದಕ್ಕಿಂತ ಸೂಪರಾಗಿದೆ. ಸೊ ಇನ್ನೊಂದ್ಸಲ ಡೀಟೇಲಾಗಿ ತೋರಿಸ್ತೀನಿ. ಕೆಲವರು ಯಾವುದೋ ಒಂದು ಬ್ಲೌಸ್ ಡಿಸೈನ್ ಕೇಳಿದ್ದೀರ, ಸಾರಿ ನಾನು ಕಮೆಂಟಲ್ಲಿ ಮರ್ತುಬಿಟ್ಟಿದ್ದೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಆ ಬ್ಲೌಸ್ ಡಿಸೈನ್ನ ತೋರಿಸ್ತೀನಿ. ಗ್ರೀನ್ ಕಲರ್ ಬ್ಲೌಸ್ ಡಿಸೈನ್ನ ಕೇಳ್ತಾ ಇದ್ದೀರಾ, ಸೊ ಬನ್ನಿ ತೋರಿಸ್ತೀನಿ. ಹುಟ್ಟೇ ಇರಲಿಲ್ಲ, ಹೇಗೆ ಕಾಣಿಸುತ್ತೋ ಏನೋ ಅಂದ್ಕೊಂಡೆ. ಅರ್ಜೆಂಟಲ್ಲಿ ಸಿಂಗಲ್ ಪಿನ್ ಮಾಡ್ಕೊಂಡು ಹೋದೆ. ಆರೆಂಜು ಮತ್ತು ಪಿಂಕ್ ಕಾಂಬಿನೇಷನಲ್ಲಿ ತೊಗೊಂಡಿರೋ ಅಂಥ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ. ಅದರಲ್ಲೂ ಬಿಸಿಲುಗಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು ಸ್ಯಾರಿ ಅಂತೂ, ಜಿಗಿ 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 ಅಂತ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಬಾರ್ಡರು ಸೆರಗು ಎಲ್ಲ ನೋಡಿ, ನಿಮಗೆ KSIC ಸ್ಯಾರೀಸ್ ಹೆಂಗೆ ಬರುತ್ತೆ ಅದೇ ಥರ ಬಾರ್ಡರ್ ಕೊಟ್ಟಿದ್ದಾರೆ. ಮತ್ತು ಇದು ಸೆರಗು ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಇದನ್ನು ನಾನು ತುಂಬ ದಿನ ಆಯಿತು NSL ಪರ್ಚೇಸ್ ಮಾಡಿ, ಭಾಳ ದಿನ ಆಯಿತು.
ತುಂಬ ದಿನಗಳೇ ಆಯಿತು ಈ ಸ್ಯಾರಿ ಪರ್ಚೇಸ್ ಮಾಡಿ, ಓಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಯಾವ್ದಾದ್ರು ಒಂದು ಫಂಕ್ಷನ್ಗೆ ಉಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಫೈನಲಿ ಈ ಫಂಕ್ಷನ್ಗೆ ಹಾಕಿದೆ. ಭಾಳ ಚೆನ್ನಾಗಿದೆ ಸಾರಿ ಅಂತೂ, ಸಖತ್ ಇಷ್ಟ ಆಯಿತು ನನಗಂತೂ. ವೇರ್ ಮಾಡಿದ ಮೇಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಹೇಗೆ ಕಾಣಿಸ್ತಿದೆ ಅಂತ ನೀವು ಕೂಡ ನನಗೆ ಕಮೆಂಟ್ ಮಾಡಿ ಆಯಿತಾ. ಸೊ ಫಂಕ್ಷನ್ ಆಯಿತು. ಸೊ ಸ್ಯಾರೀಸ್ ಎಲ್ಲ ಚೇಂಜ್ ಮಾಡಿಕೊಂಡು ಆಮೇಲೆ ಸಿಗ್ತೀನಿ. ಸೊ ಒಂದು ಹೇಗೋ ರೆಡಿ ಆಗಿದ್ದೀನಿ. ಈ ಸ್ಯಾರಿಲಿ ಒಂದು ರೀಲ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವ್ದಾದ್ರು ಒಂದು ಸಾಂಗಿಗೆ ರೀಲ್ಸ್ ಮಾಡಿಬಿಟ್ಟು ಆಮೇಲೆ ಸಿಗುವ ಆಯಿತಾ. ಈ ಅನ್ನ ಮಾಡಿಡೋಣ ಅಂತ ಬಂದೆ. ರೆಡಿಯಾಗಿ ಮುಂಚೆ ಅನ್ನಕ್ಕೆ ಇಟ್ಬಿಟ್ಟು ಮನೆಯವ್ರಿಗೆ ಒಂಚೂರು ಜ್ಯೂಸ್ ಮಾಡೋಣ. ತುಂಬ ಬಿಸಿಲು, ಜ್ಯೂಸು ನೀರು ಇದೆಲ್ಲ ಕುಡಿತಾ ಇದ್ದರೆ ಹೆಲ್ತಿಗೆ ತುಂಬಾ ಒಳ್ಳೆಯದು. ಯಾವಾಗಲೂ ಇಡ್ತಾ ಇರ್ತೀನಿ. ಸೊ ಏನು ಗೊತ್ತಾ, ನಂದು ಒಂದು ಫ್ರೆಂಡ್ ಸರ್ಕಲ್ ಇದೆ, ಚಿಕ್ಕದೊಂದು. ಚಿಕ್ಕ ವಯಸ್ಸಿನಿಂದನೂ ಜೊತೆಗೆ ಬಂದಿದ್ದೀವಿ. ಸೊ ಯಾವತ್ತೂ ಯಾರನ್ನು ನೋಡಿ ಒಬ್ರಿಗೊಬ್ರು ಹೊಟ್ಟೆ ಉರಿ ಮಾಡಿಲ್ಲ. ಕಷ್ಟ ಸುಖದಲ್ಲಿ ಭಾಗಿಯಾಗ್ತೀವಿ, ಒಬ್ರಿಗೊಬ್ರು ಕಷ್ಟದಲ್ಲಿ ಭಾಗಿಯಾಗ್ತೀವಿ. ಏನು ಗೊತ್ತಾ, 10 ಜನ ಅಥವಾ ಇಬ್ಬರೇ ಫ್ರೆಂಡ್ಸ್ ಇರಲಿ, ಸೊ ಈ ಥರ ಫ್ರೆಂಡ್ಸ್ಗಳಿರಬೇಕು ಅಂತ ಹೇಳ್ತೀನಿ ನಾನು. ಒಬ್ಬರು ಹೇಳ್ತಾರೆ, ಅಯ್ಯೋ ಸುಂದ್ರಿ ಏನು ಮಿಂಚ್ತೀವ ಯೂಟ್ಯೂಬಲ್ಲಿ ಅಂತಾರೆ. ಒಬ್ಬರು ಅಂತಾರೆ, ಅಯ್ಯೋ ಎಲ್ಲ ಇರೋ ಬರೋ ಬಟ್ಟೆ ಎಲ್ಲ ನಿಂಗೆ ಸಾಲಲ್ಲ, ಎಲ್ಲ ನೀನೇ ಹಾಕೊಂಡು ಮಿಂಚ್ಬಿಡ್ತಾ ಇದೆಯಾ ಅಂತಾರೆ. ಇನ್ನೊಬ್ರು ಹೇಳ್ತಾರೆ ಯೂಟ್ಯೂಬ್ ಸುಂದ್ರಿ ಅಂತ. ಸೊ ಅಲ್ಲ ಕಣಮ್ಮಿ, ನೀನು ಹೆಂಗಮ್ಮಿ ಹಿಂಗೆಲ್ಲ ಮೇಂಟೈನ್ ಮಾಡ್ತೀಯಾ ಅಂತ ಒಬ್ಬರಂತಾರೆ. ಸೊ ನನಗೆ ಏನು ಗೊತ್ತಾ, ನನ್ನ ಫ್ರೆಂಡ್ಸೇ ಹೊಗಳೋದು ಜಾಸ್ತಿ ನನಗೆ, ಎಲ್ಲರೂ ಅಷ್ಟೇ. ಏಕೆಂದರೆ ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಆ್ಯಕ್ಟಿವ್ ನಾನು. ಈಗ ಅಂತ ಅಲ್ಲ, ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದೀನಿ. ಯಾರು ಕೇಳಿದ್ರು ಹೇಳ್ತಾರೆ. ನಮ್ಮ ಸುಜಿತ್ನ ಯಾರು ಫೇಸ್ ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ, ಚುರುಕು ಜಾಸ್ತಿ ಸುಜಿತ್ತು, ಆ್ಯಕ್ಟಿವ್ ಜಾಸ್ತಿ ಅಂತ. ಸೊ ನನ್ನ ಫೇಸ್ ನೋಡಿದ್ರೇ ಹೇಳ್ಬಿಡ್ತಾರೆ, ಈಕೆ ತುಂಬ ಆ್ಯಕ್ಟಿವ್ ಜಾಸ್ತಿ ಅಂತ. ಏನು ಮಾಡೋಕ್ಕಾಗಲ್ಲ, ನಮ್ಮ ಹುಟ್ಟು ಗುಣನೇ ಅಂಥದ್ದು. ಅದೇನೋ ಹೇಳ್ತಾರೆ ನೋಡ್ರಿ, ಹುಟ್ಟು ಗುಣ ಹುಟ್ಟಾಗೆ ಅಂತ ಹೋಗೋದು, ಹಂಗೆ ನಾವು. ಸೊ ಹುಟ್ಟಿದಾಗಲೇ ಈ ಖುಷಿ, ಸಂತೋಷ, ನಗು ಇದನ್ನೆಲ್ಲ ತುಂಬ್ಕೊಂಬಂದ್ಬಿಟ್ಟಿದ್ದೀವಿ. ಬಟ್ ಈ ಕಷ್ಟಗಳೆಲ್ಲ ನಮ್ಮ ಎಷ್ಟೇ ಬಂದರೂ ಕೂಡ ಈ ಜಾಸ್ತಿ ದಿನ ನಾವು ಇಲ್ಲಿ ಇಟ್ಕೊಳ್ಳಲ್ಲ. ಅದು ಬಂದವು ಹಂಗಂಗೆ ಹೋಗ್ತಾ ಇರ್ತವೆ, ನಮ್ಮನ್ನು ನೋಡ್ಕೊಂಡು. ಕಷ್ಟಗಳು ಬಂದಾಗ ನಾವು ಜಾಸ್ತಿ ಏನು ಬದುಕಬೇಕು, ಅಟ್ವಾಗಿ ಛಲವಾಗಿ ಬದುಕಬೇಕು ಅನ್ನೋದು ಒಂದು ಏನಿರುತ್ತೆ, ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗ್ತಾ ಹೋಗುತ್ತಂತೆ ಮನುಷ್ಯನಿಗೆ. ಸೊ ಅದು ಎಲ್ರಿಗೂ ಹೇಗೋ ಗೊತ್ತಿಲ್ಲ, ನನಗಂತೂ ನನ್ನ ಲೈಫಲ್ಲಿ ತುಂಬಾ ವರ್ಕ್ ಆಗಿದೆ ಅದು. ಯಾಕೆ ಅಂತಂದರೆ ಸೊ ಈ ಕಷ್ಟಗಳು ಫೇಸ್ ಮಾಡಿ ಇದು ಯಾವ ಕಷ್ಟ ಅಂತ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ನಾನು, ಆಯಿತಾ. ಈ ನಗ್ತಿರ್ತೀನಿ ನೋಡಿ, ಇದು ಯಾವಾಗಲೂ ಅದನ್ನೇ ಹೇಳ್ತಾರೆ ಫ್ರೆಂಡ್ಸ್ಗಳು, ಅದು ಹಿಂಗೆ ನಗ್ತಾ ಇರ್ತೀಯ ಯಾವಾಗಲೂ ನೀನು ಅಂತ. ಅದು ನನಗೆ ಗೊತ್ತಿಲ್ಲ, ನನ್ನ ಕ್ಯಾರೆಕ್ಟ್ರೇ ಹಾಗೆ. ಸೊ ಇದೂ ಅಂತೀರೇನೋ, ನಿನಗೆ ನೀನು ಸಿಕ್ಕಾಬಿಟ್ಟೆ ಹೋಗ್ಬೇಕಂತೀಯ ಅಂತ. ಏನು ಮಾಡೋಕ್ಕಾಗಲ್ಲ, ಇಷ್ಟ ಇದ್ದರೆ ವೀಡಿಯೋ ನೋಡಿ, ಇಲ್ಲ ಅಂದರೆ ಹಂಗೆ ಮಸ್ತ್ ಯೂಟ್ಯೂಬರ್ಸ್ ಇದ್ದಾರೆ. ಈಗಂತೂ ಕೋಟ್ಯಾಂತರ ಜನರು ಇದ್ದಾರೆ ಯೂಟ್ಯೂಬ್ಗಳಲ್ಲಿ. ಸೊ ಯಾರ್ಯಾರು ವೀಡಿಯೋಸ್ ಇಷ್ಟ ಆಗ್ತಾ ಇರುತ್ತೆ ಅವ್ರು ನೋಡ್ಕೊತಾ ಹೋಗಿ, ನನ್ನನ್ನೇ ನೋಡಬೇಕು, ನನ್ನನ್ನೇ ಬೆಳೆಸಬೇಕು ಅನ್ನೋದೇನಿಲ್ಲ. ಸೊ ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, 10 ಜನ ನೋಡಿ ನನಗೆ ಖುಷಿ ಇದೆ. ಸೊ ನಿಮ್ಗೆ ಗೊತ್ತಾ, ಹತ್ತತ್ರ 2 ವರ್ಷದ ಮೇಲೆ ದಾಟೋಯ್ತು ನನ್ನ ಯೂಟ್ಯೂಬ್ ಚಾನಲ್ ಓಪನ್ ಆಗಿ. ಸೊ ಇವತ್ತಿನವರೆಗೂ ಅಯ್ಯೋ ಇನ್ನೂ ಇಷ್ಟೇ ಜನ ಸಬ್ಸ್ಕ್ರೈಬರು ಅಂತ ತಾಯಣೆ ಯಾವತ್ತೂ ತಲೆ ಕೆಡ್ಸ್ಕೊಂಡಿಲ್ಲ. ಯಾಕೆ ಅಂತಂದರೆ ಅದನ್ನು ಬಿಟ್ಟು ಬೇರೆ ಜೀವನ ಇದೆ ನನಗೆ. ಸೊ ಕೆಲವರು ನೋಡಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಿರೋ, ಅಯ್ಯೋ ನನಗೆ ಇಷ್ಟೇ ಫಾಲೋವರ್ಸು, ಸಬ್ಸ್ಕ್ರೈಬರ್. ಸೊ ನನಗಿಂತ ಕೋಟಿ ಜನ ಫಾಲೋವರ್ಸ್ ಇರಲಿ. ಸೊ ಬೇರೆಯವ್ರು ನೋಡಿ ನಾನಂತೂ ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಎಷ್ಟು ಜನ ಇದ್ದಾರೆ ಅಷ್ಟೇ ಸಾಕು. ನಾನು ತೀರಾ ತಲೆ ಎಲ್ಲ ಕೆಡಿಸ್ಕೊಂಡು ಅದರಿಂದ ದುಡ್ಡು ಬರುತ್ತೆ ಅಂತ ಹೇಳ್ಬಿಟ್ಟು ಏನೇನೋ ಮಾಡಿ, ಏನೇನೋ ತೋರಿಸಿ, ಏನೇನೋ ಮಾಡೋಕ್ಕೆ ಹೋಗಲ್ಲ. ಸೊ ನನ್ನ ಲೈಫ್ ಹೇಗಿದೆ ನ್ಯಾಚುರಲಾಗಿ ನಾನು ತೋರಿಸೋದೇ ಹಾಗೆ. ಸೊ ನೀವು ನೋಡ್ತಾ ಇರ್ತೀರಾ. ಸೊ ಒಂದಿಷ್ಟು ಮೇಕಪ್ ಮಾಡಿಕೊಂಡು ಲಕ ಅಂತ ವಿಡಿಯೋ ಮುಂದೆ ಬರ್ಬೋದು. ಸೊ ನನಗೆ ಅದಕ್ಕೆಲ್ಲ ಟೈಮ್ ಇಲ್ಲ ಮೇಯ್ನಾಗಿ. ಆಮೇಲೆ ಏನೋ ರಿಯಾಲಿಟಿ ಹೇಗಿರುತ್ತೆ ಲೈಫ್, ಅದನ್ನಷ್ಟೇ ತೋರಿಸ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಆಮೇಲೆ ಈ ಯೂಟ್ಯೂಬಲ್ಲೆಲ್ಲ ನಾವು ಲಕ ಅಂತ ತೋರಿಸ್ಬಿಟ್ಟು ಹೊರ್ಗಡೆ ನೋಡಿದಾಗ ಇವ್ರು ಏನು ನೋಡೋಕೆ ಹಿಂಗಿದ್ದಾರೆ, ಸೊ ವೀಡಿಯೋಲಿ ಮಾತ್ರ ಹಿಂಗೆ ಕೆಲಸ ಮಾಡ್ತಾರೆ, ವೀಡಿಯೋದಲ್ಲಿ ಮಾತ್ರ ನೋಡೋಕೆ ಹಿಂಗೆ ಕಾಣಿಸ್ತಾರೆ. ಸೊ ಅದೆಲ್ಲ ನನಗೆ ತಗೊಳಕ್ಕೆ ಇಷ್ಟ ಇಲ್ಲ. ಸೊ ನಾವು ನ್ಯಾಚುರಲಾಗಿ ಹೇಗಿರ್ತೀವಿ ಹಾಗೆ, ಸೊ ರೆಡಿಯಾದಾಗ ಹೇಗಿರ್ತೀನಿ ಹಾಗೆ, ಅದನ್ನೇ ನನ್ನ ಲೈಫಲ್ಲಿ ತೋರಿಸ್ತಾ ಹೋಗೋದು. ಬನ್ನಿ ಇವಾಗ ಹೆಚ್ಚು ಮಾತಾಡೋದು ಬೇಡ, ಜ್ಯೂಸ್ ಮಾಡೋಣ. ಇಲ್ಲ ಅಂದರೆ ನನಗೆ ಫಂಕ್ಷನ್ಗೆ ಹೋಗಿ ಟೈಮ್ ಆಗುತ್ತೆ. ಈ ಮನೆಯವ್ರಿಗೆ ಸ್ವಲ್ಪ ಏಟಾಯಿತು ಅನ್ನೋದೊಂದು ಬಿಟ್ಟರೆ ನನಗೆ ಲೈಫಲ್ಲಿ ಯಾವ ಕೊರಗೂ ಬರುವಂತೆ ಇಟ್ಟಿಲ್ಲ. ಯಾವುದಕ್ಕೂ ಎಲ್ಲ ಚೆನ್ನಾಗೇ ಇದ್ದೀನಿ ಲೈಫಲ್ಲಿ, ಆಯಿತಾ. ಆಮೇಲೆ ಇನ್ನೊಂದು ಏನು ಅಂತಂದರೆ ಹೇಳ್ತೀನಿ,
ಎಲ್ರಿಗೂ ಏನಾದರೂ ಒಂದು ಕೊರತೆ ಇಟ್ಟೇ ಇಟ್ಟಿರ್ತಾನೆ ಭಗವಂತ. ಇಲ್ಲ ಅಂದರೆ ಎಲ್ಲ ಈಗ ನಂದೇ ತಗೊಳ್ಳಿ, ಎಲ್ಲ ಐಶ್ವರ್ಯನೂ ಇದ್ದು, ಎಲ್ಲ ನಾಲ್ಕು ಮೂಲೆ ಚೆನ್ನಾಗಿದ್ದು, ಮನೆಯವರು ಚೆನ್ನಾಗಿದ್ದು ಎಲ್ಲ ಇದ್ಬಿಟ್ರೆ ನನ್ನಂತಾನೆ ಹಿಡಿಯೋಕ್ಕಾಗ್ತಿತ್ತೆ ಅಂದ್ರೆ ಅದಕ್ಕೆ ದೇವರು ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಕೊರಳನ್ನು ಇಟ್ಟೇ ಇಟ್ಟಿರ್ತಾನೆ. ಸೊ ಎಲ್ಲರ ಲೈಫಲ್ಲೂ ಏನಾದರೂ ಒಂದು ಇದ್ದೇ ಇರುತ್ತೆ. ಸೊ ಹಂಗಂತ ಅದನ್ನೇ ದೊಡ್ಡ ಕ್ರಿಟಿಕಲ್ ಮಾಡಿಕೊಂಡು ಗೊತ್ತು ತುಂಬ ಕಷ್ಟ ಫೇಸ್ ಮಾಡೋದು, ಹಂಗಂತ ಅದನ್ನೇ ಕ್ರಿಟಿಕಲ್ ಮಾಡಿಕೊಂಡು ಇರೋ ಲೈಫ್ನ ಎಷ್ಟು ವರ್ಷ ಬದುಕಿರ್ತೀವೋ ಇಲ್ವೋ ಅದನ್ನೂ ಗೊತ್ತಿಲ್ಲ. ಸೊ ಇರೋ ಲೈಫನ್ನ ಯಾಕೆ ಆ್ಯಡ್ ಮಾಡ್ಕೋಬೇಕು? ನಿಮ್ಗೆ ಗೊತ್ತಾ, ನಾವು ಜಾಸ್ತಿ ಹೊರಗಡೆ ಓಡಾಡೋಕ್ಕಾಗಲ್ಲ, ಬೇರೆಯವ್ರ ಥರ ಎಂಜಾಯ್ ಮಾಡೋಕ್ಕಾಗಲ್ಲ. ಸೊ ಇವೆಲ್ಲ ನಮಗೂ ಇದೆ. ಸೊ ಹಂಗಂತ ಹೇಳ್ಬಿಟ್ಟು ಅಯ್ಯ ಅದನ್ನೇ ಒಂದು ತಲೆ ಕೆಡ್ಸ್ಕೊಂಡು ಕೂತ್ಕೊಳ್ಳೋಕೆ ಹೋಗಲ್ಲ. ಸೊ ಅದಕ್ಕೆ ದೇವ್ರು ನನ್ನ ಮೈಂಡ್ ಹೆಂಗಿಟ್ಟಿದ್ದಾನೆ ಅಂದರೆ, ನಾನು ಜಾಸ್ತಿ ಹೊರಗಡೆ ಸುತ್ತಾಡೋದು ಅಂದ್ರೆ ಇಷ್ಟ ಇಲ್ಲ ನನಗೆ. ಸೊ ಅದು ಕರ್ಕೊಂಡೋಗಲ್ಲ, ಹೋಗೋಕ್ಕಾಗಲ್ಲ ಅಂತ ಅಲ್ಲ. ಸೊ ನನಗೆ ಮೊದಲಿಂದನೂ ಹಂಗೆ ಜಾಸ್ತಿ ಓಡಾಡೋದು ಸುತ್ತಾಡೋದು ಅಂದರೆ ಇಷ್ಟ ಇಲ್ಲ. ನಮ್ಮ ಮನೆಯವ್ರಿಗೆ ಸಖತ್ ಇಷ್ಟ, ಹೊರಗಡೆ ಓಡಾಡೋದು ಸುತ್ತಬೇಕು ಇದೆಲ್ಲ ಸಖತ್ ಇಷ್ಟ. ಬಟ್ ನನಗೆ ಇಷ್ಟ ಇಲ್ಲ. ಬಟ್ ಅದು ಹೋಗೋಕ್ಕಾಗೋದು ಇಲ್ಲ ನಮಗೆ, ತುಂಬ ದೂರ ಎಲ್ಲ. ಆದಷ್ಟು ಎಲ್ಲಿ ಹೋಗೋಕ್ಕಾಗತ್ತೆ ಅಲ್ಲಿ ಹೋಗ್ತೀವಿ, ದೇವಸ್ಥಾನಗಳ್ಗೆ ಹೋಗ್ತೀವಿ. ದೇವಸ್ಥಾನಗಳ್ಗೆ ಹೋಗೋದು ಇಷ್ಟ, ದೇವ್ರ ಪೂಜೆ ಅಂದರೆ ಇಷ್ಟ, ನಿಮ್ಗೆ ಗೊತ್ತೇ ಇದೆ. ಅದನ್ನು ಕೆಲವರು ಅದನ್ನು ಎಷ್ಟಿದ್ರೆ ಏನು ನಿಮಗೆ ಹಾಗೆ ಹೀಗೆ ಅಂತ ಕೆಲವ್ರು ಮಾತಾಡಿರೋದು ಉಂಟು ನನಗೆ. ಅಯ್ಯೋ, ತಲೆ ಕೆಡ್ಸ್ಕೊಳ್ಳೋ ಮಾತೇ ಇಲ್ಲ ಸ್ನೇಹಿತರೆ. ಯಾಕೆ ತಲೆ ಕೆಡ್ಸ್ಕೋಬೇಕು? ಹೌದು, ರಿಯಾಲಿಟಿ ಏನಿದೆ ಅದನ್ನು ತಗೋಬೇಕು ಲೈಫ್ನಲ್ಲಿ, ಅಲ್ವಾ? ಹೌದು, ತುಂಬ ದೂರ ಹೋಗೋಕ್ಕಾಗಲ್ಲ, ಲಾಂಗ್ ಇದೆಲ್ಲ ಹೋಗೋಕ್ಕಾಗಲ್ಲ. ಎಷ್ಟು ಹೋಗೋಕ್ಕಾಗತ್ತೋ ಅಷ್ಟಲ್ಲೇ ಖುಷಿ ಪಡ್ತೀವಿ, ಸಾಕು ನಮಗೆ. ನಮ್ದು ಏನು ಗೊತ್ತಾ ಇವಾಗ, ನನ್ನ ತಲೆಯಲ್ಲಿ ನನ್ನ ಮಕ್ಕಳ ಲೈಫ್ನ ನಾನು ಸೆಟ್ಲ್ ಮಾಡಬೇಕು. ಅಂದರೆ ನನ್ನ ರೋಹಿತ್ತು ಏನಾದರೂ ಒಂದು ಲೈಫ್ ಸೆಟ್ಲ್ ಮಾಡಬೇಕು ಅನ್ನೋದೊಂದು ನನ್ನ ತಲೆಯಲ್ಲಿ. ಅದು ಬಿಟ್ಟರೆ ಬೇರೆ ಆಲೋಚನೆಗಳಿಲ್ಲ ನನಗೆ. ಯೂಟ್ಯೂಬ್ನ ಸಖತ್ತಾಗಿ ರೀಚ್ ಮಾಡಬೇಕು, ಆಮೇಲೆ ಅದರಿಂದ ಭಯಂಕರ ದುಡ್ಡು ಮಾಡಬೇಕು. ಇರೋದ್ರಲ್ಲೇ ತೃಪ್ತಿ ಪಡ್ತೀವಿ ನಾವು, ಅಲ್ಪ ತೃಪ್ತರು ಅಂತ ಅಂದ್ಕೊಂಬಿಡಿ, ಆಯಿತಾ? ಹಂಗೆ ಅಂದ್ಕೊಂಡ್ರು ಏನು ತೊಂದರೆ ಇಲ್ಲ ನಮಗೆ. ಇರೋದ್ರಲ್ಲಿ ಲೈಫನ್ನ ಎಂಜಾಯ್ ಮಾಡೋದು ಕಲಿಬೇಕು. ಅದಿಲ್ಲ ಇದಿಲ್ಲ ಅಂತ ಕೊರಗ್ತಾ ಕೂತ್ಕೊಂಡ್ರೆ ಲೈಫ್ ಲಾಂಗ್ ಹಂಗೆ ಇರಬೇಕಾಗತ್ತೆ. ಸೊ ಇರೋ ಖುಷಿನ ಎಂಜಾಯ್ ಮಾಡಬೇಕು, ಅದ್ರ ಪಾಡಿಗೆ ಬರ್ತಾ ಇರುತ್ತೆ ದುಡ್ಡಾಗ, ಆಯಿತಾ? ಇವತ್ತು ಇದಕ್ಕೆ ಸಕ್ಕರೆನೇ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ಈ ಬೆಲ್ಲ ಹಾಕಬೇಕು ಅಂದರೆ ಕುಟ್ಕೋಬೇಕು, ನೋಡ್ತೀನಿ ರೀ. ಸೊ ಯಾರ್ಯಾರಿಗೆಲ್ಲ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಯಾವಾಗಲೂ ಹೇಳ್ತಾ ಇರ್ತೀನಿ, ವ್ಯೂವರ್ಸು ರಿಯಲಾಗಿ ಸಿಕ್ಕಿದಾಗೂ ಹೇಳ್ತಾ ಇರ್ತೀನಿ, ಕಮೆಂಟ್ ಹಾಕಿ, ನಮಗೂ ಒಂದು ಖುಷಿ ಆಗುತ್ತೆ ಅಂತ, ಆಯಿತಾ? ಸೊ ಒಂದು ರೆಸಿಪಿ ಶೇರ್ ಮಾಡೋಣ ಅಂತಿದ್ದೆ, ಬಟ್ ವಿಡಿಯೋ ಲೆಂತ್ ಆಗುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತೆಲ್ಲ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ. ಮುಂದಿನ ಒಂದು ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು.